ನಮಸ್ತೆ ರೈತ ಬಾಂಧವರೇ. ನಾವು ಇವತ್ತು ಗೌರಮ್ಮನಹಳ್ಳಿಯಲ್ಲಿ ಒಬ್ಬರು ಶಿವಕುಮಾರ್ ಅಣ್ಣ ಅಂತ ಅವ್ರ ತೋಟಕ್ಕೆ ಬಂದಿದ್ದೀವಿ. ಅವ್ರದ್ದು ನಾವು ಸಮೃದ್ಧ ಕೃಷಿಕಾರಕ ಯೂಟ್ಯೂಬ್ ಚಾನಲ್ ಇಂದ ನೋಡೋಣ ನಮ್ಮ ಶಿವಕುಮಾರ್ ಅಣ್ಣ ಅವ್ರ ರೈತರ ಅನುಭವ ಏನಿದೆ, ಅವ್ರು ಯಾವ ತರ ಎಲ್ಲ ಕೃಷಿಗಳು ಮಾಡ್ತಿದಾರೆ. ಅವರು ಅಡಿಕೆ ತೋಟದಲ್ಲಿ ಇದ್ವಿ, ಅವ್ರ ಅದು ಬೋರ್ ಹತ್ರನೇ ಇದ್ವಿ. ಸ್ಟಾರ್ಟಿಂಗ್ ಅವ್ರ ಬೋರ್ ಇಂದ ನಾವು ಶುರು ಮಾಡ್ತಾ ಇದೀವಿ. ಅಣ್ಣ ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಡ್ರಣ. ನಮಸ್ತೆ, ಶಿವಕುಮಾರ್ ಅಂತ ಹೇಳ್ಬಿಟ್ಟು ದಾವಣಗೆರೆ ಡಿಸ್ಟಿಕ್ ಜಗಳೂರು ತಾಲೂಕು ಗೌರಮ್ಮನಹಳ್ಳಿ. ನಾವು ಸಣ್ಣ ರೈತರೇ ಅಂದ್ಕೋಬಹುದು. ನಮ್ದೇನ್ ಬಾಳ ಜಮೀನಿಲ್ಲ. ಎಷ್ಟು ಎಕರೆ ಇದೆ ಅಣ್ಣ ಜಮೀನು? 4.5 ಎಕರೆ ಇದೆ. ನಿಮ್ದೆಲ್ಲ ಸ್ವತಃ ಪ್ರಿತಾರ್ಜಿತ ಆಸ್ತಿನಾ ಅಥವಾ? ನೆಲ ಇನ್ಲಾರ್ದೆ ನಾವೆಲ್ಲಿ ಮಾಡಕ್ಕಾಗತ್ತೆ ಈಗ ಜಮೀನ. ಒಟ್ಟು 4 ಎಕರೆ ಜಮೀನು. ಸಣ್ಣ ರೈತರು ಅನ್ಸ್ಕೋಬಹುದು. ನಮ್ಗಿನು ತೋಟದ ಅನುಭವ ನಮ್ಗೆ ಏನು ಇರ್ಲಿಲ್ಲ. ಮೊದ್ಲೆಲ್ಲ ಬರೇ ಮೆಕ್ಕೆಜೋಳ, ಶೇಂಗಾ ಇದೇ ರೀತಿನೇ ಎಲ್ಲಾ ಕಡೆನು ಇದೇ ರೀತಿ ಬಂತಲ್ಲ, ನಾವ್ ಹಂಗೆ ಅಂದ್ಕೊ ಬಂದ್ವಿ. ಹಿಂಗೆ ನಮ್ಗೆ ಒಬ್ರು ಕೆಲವರು ತೋಟ ಮಾಡಿರೋರು ಹೇಳಿದ್ರು, ತೋಟ ಮಾಡ್ರಿ, ಒಳ್ಳೆ ಬೆಳೆ ಸಿಗುತ್ತೆ, ನಿಮ್ಗೆ ಆದಾಯ ಚೆನ್ನಾಗ್ ಸಿಗುತ್ತೆ ಅಂತ ಹೇಳಿದ್ರು. ಅವಾಗ ಹಾಕಿದ್ವಿ. ಆದ್ರೂ ನೀರಿಂದು ಸ್ವಲ್ಪ ಇತ್ಲಾಗೆಲ್ಲ ಬರಡ್ ಭೂಮಿ. ದಾವಣಗೆರೆಗೆ ಅದ್ರಾಗೂ ಜಗಳೂರು ತಾಲೂಕು ಅಂದ್ರೆ ಬರಡ್ ಭೂಮಿ. ಆ ದಾವಣಗೆರೆ ಇದಕ್ಕೆ ಸೇರಿಸ್ಬಿಟ್ಟು ಜಗಳೂರು ತಾಲೂಕುನು ಚಾನಲ್ ಏರಿಯಾ ಅಂತ ಅಂದ್ಕೊಬಿಡ್ತಾರೆ. ಚಿತ್ರದುರ್ಗಕ್ಕಿತ್ತು ಜಗಳೂರು ತಾಲೂಕು. ಅದಿರೋದ್ರಿಂದ ನಾವು ಮಾಡಿದ್ವಿ ಅಂತಂದ್ರೆ ಅಡಿಕೆ ಹಾಕಿದ್ವಿ. ಅವಾಗೆಲ್ಲ ಮೊದ್ಲೆಲ್ಲ ನಮ್ಗೆ ಅನುಭವ ಇಲ್ಲ. ಕೆಲವಾರು ಹೇಳಾರ ಅನುಭವಸ್ಥರು, ರಾಸಾಯನಿಕ ಉಪಯೋಗಿಸ್ಬೇಡ್ರಿ, ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಆಗ್ಲಿ ಮತ್ತೊಂದು ಈ ರೀತಿ ಮಾಡ್ರಿ ಅಂತ ಹೇಳಿದ್ರು. ಅದೇ ರೀತಿ ನಾವು ಮಾಡ್ಕೆ ಬಂದ್ವಿ. ನೀರುನು ಒಂದ್ ಸ್ವಲ್ಪ ಚೆನ್ನಾಗ್ ಸಿಕ್ವು. ಬೋರ್ ಹಾಕ್ಸಿ ಇದೆಯಲ್ಲ, ನೀವು ಬೋರ್ ಹತ್ರ ಇದ್ರೆ ಇದು ಎಷ್ಟು ಅಡಿ ಬೋರ್ ಇದೆ? ಇದು 360 ಅಡಿ. 110 ಅಡಿಗೆ ನೀರ್ ಕಾಣಿಸ್ಕೊಳತ್ತು. ಅವತ್ತಿನಿಂದ ಗ್ಯಾಪ್ಗಳು ಎಲ್ಲ ಚೆನ್ನಾಗಿರೋದ್ರಿಂದ ನೀರು ಸಬ್ಸೆಂಟ್, ನೀರಿನ ಸಮಸ್ಯೆ ಇಲ್ಲ ಅಣ್ಣ. ಯಾವಾಗ್ಲೂ ನೀರು ಚೆನ್ನಾಗಿದೆ. ಇವಾಗ ಎಷ್ಟು ಇಂಚು ಯಾವಾಗ್ಲೂ ಬರುತ್ತೆ ಅಣ್ಣ? 2.5 ಇಂಚು ಹೊಡೆಯುತ್ತೆ. ಅಣ್ಣ ಇದಕ್ಕೆಲ್ಲ ಕರೆಂಟಿನ ವ್ಯವಸ್ಥೆ ಹೆಂಗ್ ಮಾಡಿ? ಸ್ವಂತ ಟಿಸಿ ಹಾಕ್ಸ್ಕೊಂಡಿದ್ರೆ ಅಥವಾ ಸಪರೇಟ್ ಟಿಸಿ? ಸಪರೇಟ್ ಟಿಸಿ. ಅಣ್ಣ ಇವಾಗ ಈ ಬೋರ್ ಇರೋ ಜಮೀನು ಎಷ್ಟು ಎಕರೆ ಇದೆ ಅಣ್ಣ ನಿಮ್ದು? ಇವಾಗ ಬೋರ್ ಇರೋ ಜಮೀನು 2.5 ಎಕರೆ. 2.5 ಎಕರೆ. ಇವಾಗ ಅಡಿಕೆ ತೋಟ ಮಾಡಿದ್ರಲ್ಲ ಅಣ್ಣ ನೀವು, ಇದು ಎಷ್ಟು ಎಕರೆಗೆ ಮಾಡಿದ್ರಣ್ಣ? 1.5 ಎಕರೆ ಮಾಡಿದ್ವಿ. 1.5 ಎಕರೆ. ಎಷ್ಟು ಗಿಡಗಳು ಕೂರಿಸಿರ ಪ್ಲಾಂಟೇಶನ್? 850 ಗಿಡ. 850 ಗಿಡ. ಅಣ್ಣ ದಾಯ ಏನೇನ್ ಮಾಡಿದ್ರ? ಯಾವ ತರ ಮಾಡಿದ್ರ? 7-8 ಮಾಡಿದ್ವಿ. ಅಂದ್ರೆ ಫಸ್ಟ್ ಅಂದ್ರೆ ಜಮೀನ್ ಕಮ್ಮಿ ಇರೋದ್ರಿಂದ 7-8 ಮಾಡಿದ್ವಿ. 8 ಮಾಡಿದ್ರೆ ಒಳ್ಳೆ ದಾಯ. ಇವಾಗ ಇದಕ್ಕೇನೆ ಗೊಬ್ಬರ ಸ್ವಲ್ಪ ಚೆನ್ನಾಗಿ ಕೊಟ್ಕೊಂಡು, ಚೆನ್ನಾಗ್ ನೀರು, ಸ್ವಲ್ಪ ಬೇಸಾಯ ವ್ಯವಸ್ಥೆ ಚೆನ್ನಾಗಿರ್ಬೇಕು. ಸುಮ್ನೆ ಹಸಿ ನೆಲದಾಗೆಲ್ಲ ಬೇಸಾಯ ಮಾಡೋದು ಆ ರೀತಿ ಮಾಡಬಾರ್ದು. ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಅದಕ್ಕೆ ಬೇಕಾದಂತ ಪೋಷಕಾಂಶಗಳು, ಜಿಂಕು, ಬೋರಾನ್, ಜಿಪ್ಸಮ್, ನೀರ್ ಪರೀಕ್ಷೆ, ಮಣ್ಣಿನ ಪರೀಕ್ಷೆ ಇವನ್ನೆಲ್ಲ ಮಾಡ್ಕೊಂಡು ಅವಕ್ಕೆ ಏನೇನ್ ಬೇಕಾದ ರೀತಿ ಕೊಟ್ರೆ 7-8 ದಾಯ ಚೆನ್ನಾಗಿರುತ್ತೆ. ಅಣ್ಣ ಎಷ್ಟು ವರ್ಷ ಆಯ್ತಣ್ಣ ನೀವು ಅಲ್ಲ ಪ್ಲಾಂಟ್ ಮಾಡಿದ? ಇವಾಗ 10 ವರ್ಷ. ಹೌದಣ್ಣ. ಅಲ್ಲಿ ಎಷ್ಟು ವರ್ಷದಿಂದ ಫಲ ತಗೊಂತಾ ಇದ್ರಣ್ಣ? ಇದು 4ನೇ ಬೆಳೆ. 4ನೇ ಬೆಳೆ. ಈ ವರ್ಷ ಚೆನ್ನಾಗಿದೆ ಅಣ್ಣ ಬೆಳೆ? ಚೆನ್ನಾಗಿದೆ. ಹಿಂದಿನ ಸಲ 3.5 ಲಕ್ಷ ಆಗಿತ್ತು. ಹಸಿ ಅಡಿಕೆ ಕೊಟ್ಟಿದ್ವಿ. 6,000ದಿಂದ 7,000ವರೆಗೂ ಕ್ವಿಂಟಲ್ ಹಸಿ ಅಡಿಕೆಗೆ ಇಲ್ಲೇ ಬಂದು 4 ಲೀಟರ್ ತಗೊಂಡ್ ಹೋಗೋದು. ಅದಿರೋದ್ರಿಂದ ಈ ಸಲ ಹೆಚ್ಚಿಗೆ ಆಗ್ಬಹುದು, 4 ಮ್ಯಾಕ್ ಹೋಗ್ಬಹುದು. ಅದೇ ಅಣ್ಣ. ಇವಾಗ ಇದಕ್ಕೆಲ್ಲ ನೀವು ತೋಟದಲ್ಲಿ ಮಲ್ಚಿಂಗ್ ಪರ್ಪಸ್ ಆಗ್ಲಿ, ಗೊಬ್ಬರ ಅಡಿಕೆ ಯಾವ ತರ ಕೊಡ್ತೀರಣ್ಣ? ಇವಾಗ ನಾವು ರಾಸಾಯನಿಕ ಗೊಬ್ಬರ ಉಪಯೋಗಿಸಲ್ಲ. ಬೇಸಾಯ ವರ್ಷಕ್ಕೆ ಒಂದ್ಸಲ ಮಾಡ್ತೀವಿ. ಒಂದ್ಸಲ ಅಂತಂದ್ರೆ ಹಾಳಾದ ಉಳುಮೆ ಮಾಡಲ್ಲ. ನಾರ್ಮಲ್ ರೋಟೋವೇಟರ್ ಹಾಕ್ತಿವಿ, ಒಂದ್ ಸ್ವಲ್ಪ 5 ಬಾಳು ಈ ರೀತಿ ಮಾಡ್ಕೊಂಡು ಒಂದ್ಸಲ ಬೇಸಾಯ. ದನದ ಗೊಬ್ಬರ ಮಿಕ್ಸ್ ಮಾಡಿ ಎಲ್ಲ ಕೊಟ್ಟು, ಜಿಂಕು ಬೋರಾನು ಎಲ್ಲ ಒಂದ್ ಸ್ವಲ್ಪ ನೆಲಕ್ಕೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಭೂಮಿ ಡ್ರೈ ಆದಾಗ ಬೇಸಾಯ ಮಾಡೋದು. ತಿರ್ಗಾ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಡ್ರೈ ಆಗ್ಬೇಕು. ಅವಾಗ ನೀರ್ ಬಿಡೋದು, ಕಂಪಲ್ಸರಿ ಹರಿ ನೀರೇ ಬಿಡೋದು. 10 ದಿನಕ್ಕೆ 12 ದಿನಕ್ಕೆ ಒಂದೊಂದ್ ತಡಿ ನೀರ್ ಕಟ್ತೀವಿ. ಅಂದ್ರೆ ನೀವು ಡ್ರಿಪ್ಪಿನ ವ್ಯವಸ್ಥೆ ಏನು ಮಾಡಿಲ್ಲ? ಸಸಿ ಬೆಳೆಸ್ಬೇಕಾದ್ರೆ ಡ್ರಿಪ್ ಮಾಡಿದ್ರಿ, ಅದಾದ್ಮೇಲೆ ನೀವು ನೀರ್ ವ್ಯವಸ್ಥೆ ಮಾಡಿ ತೋಟ ತುಂಬಾ ನೀರ್ ಹರಿಸ್ತೀರ. ಹಂಗಾಗಿ ನಿಮ್ಮ ನೋಡಕ್ಕೆ ಗಿಡಗಳು ತುಂಬಾ ಚೆನ್ನಾಗಿದಾವೆ. ರೈತ ಬಾಂಧವರೇ, ಶಿವಕುಮಾರ್ ಅಣ್ಣ ಅವ್ರ ರೈತರ ಹೊಲದಲ್ಲಿ ಇದೀವಿ ನಾವು. ನೋಡ್ಬೋದು, ಇಂತ ಬೇಸಿಗೆ ಟೈಮಲ್ಲೂ ಅವ್ರ ಗಿಡಗಳು ಹಚ್ಚ ಹಸಿರಾಗಿ ತುಂಬಾ ಚೆನ್ನಾಗಿದಾವೆ. ಈ ವರ್ಷನೂ ಒಳ್ಳೆ ಬೆಳೆ ಬಂದಿದೆ ಅಂತೆ ಅವ್ರದ್ದು. ತೋಟನೂ ಸ್ವಲ್ಪ ಚೆನ್ನಾಗಿದೆ ಅಣ್ಣ. ಸ್ವಲ್ಪ ಗಿಡ ಹುಲ್ಲು ಎಲ್ಲ ಬೆಳೆದ್ರಿಂದ